ಬಂದಿವ್ರಿ. ನಮ್ಮ ಮನ್ಯಾಗ ಅಡಿಗೆ ಮಾಡೋರ್ನು ಯಾರಿಲ್ಲ, ನಂಗೆ ನೀರು ಹಾಕೋರ್ನು ಯಾರಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಆಪರೇಷನ್ ಮಾಡತ್ತಾರ. ಮೈಯಾಗ ಬ್ಲಡ್ ಇಲ್ಲ, ಊಟನೂ ಸರಿ ಮಾಡಲ್ಲ, ಬರೀ ನಮ್ಮ ಫ್ರೆಂಡ್ ಹೆಂಗ್ ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸ್ಪೀಡಾಗಿ ಹೇಳಿದ್ದೀನಿ, ಯಾಕಂದ್ರೆ ಸ್ಪೀಡಾಗಿ ಹೊರಗೆ ಹೊಂಟೀನಿ, ಹಂಗಾಗಿ ಸ್ಪೀಡಾಗಿ ಹೇಳಿನಿ. ಸೊ ಇವತ್ತು ಏನಪ್ಪ ಅಂದರೆ ಇವ್ರ ಅಮ್ಮಗೆ ಕಾಲು ಅದೇನೋ ಪ್ರಾಬ್ಲಮ್ ಆಗೈತೆ ಅಂತ ಮಂತಾರ ಅವ್ರ ಅಮ್ಮಗೆ ಭಾಳ ಇದಾಗದೈತಂತ. ಅಲ್ಲಿ ನೋಡೋಣ, ಚೆಕಪ್ ಮಾಡ್ಸೋಮಂತ ಕರ್ಕೊಂಡು ಹೊಂಟೀನಿ. ಏನೇನಾಗುತ್ತಂತ ನೋಡೋಣ ಬರ್ರಿ. ಅರ್ಜೆಂಟ್ ಅಪಾಯಿಂಟ್ಮೆಂಟ್ ತೊಗೋಬೇಕು, ಅಲ್ಲಿ ಹೋಗಿ ಸ್ಪೀಡಾಗಿ ಹೊಂಟೀವಿ. ಬರ್ರಿ ಚೆಕಪ್ ಮಾಡ್ಕೊಂಬ್ರಿ. ಏನೇನೋ ಭಾಳ ಪೇಯ್ನ್ ಆಗೈತೆ ಅನ್ನಕತ್ತಿದ್ಲ. ಅದು ಬಂದಮೇಲೆ ಮನೆಗೆ ಬಂದಮೇಲೆ ನಿಮ್ಗೆ ಕ್ಲಾರಿಟಿಯಾಗಿ ಕೊಡ್ತೀನಿ. ಪ್ರೆಸೆಂಟ್ ಹೋಗ್ಬೇಕು, ಇಲ್ಲಿಂದ ಭಾಳ ದೂರ ಐತಿ, 22 ಕಿಲೋಮೀಟ್ರ್ ಹೋಗ್ಬೇಕು ನಾವು ಇಲ್ಲಿಂದ. ಸೊ ಬರ್ರಿ ಹೋಗಂಬ್ರಿ. ನೋಡ್ರಿ ಅವ್ರ ಅಮ್ಮಗೆ ಹುಷಾರಿಲ್ಲ. ನಾನು 3 ಜನ ಹೊಂಟೆ, ನಾನು ನಮ್ಮ ಫ್ರೆಂಡು ಅವರಮ್ಮ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಬರ್ರಿ. ಭಾಳ ಟೈಮ್ ಆಗಿಬಿಟ್ಟೈತಿ, ಮಾತಾಡೋಕ್ಕೆ ಟೈಮ್ ಇಲ್ಲ, ಇಲ್ಲಿ ನಿಂತು ಮಾತಾಡೋಕ್ಕೆ. ಏನೇನಾಗೈತೆ ಅಂತೆಲ್ಲ ಹೇಳ್ತೀನಿ ಬಂದ ಮೇಲೆ. ಅಂತ ಇವಾಗ ಎದ್ದ. ಸೊ ನೋಡ್ರಿ, ಟ್ರಾಫಿಕ್ ಯಾವ ಲೆವೆಲ್ಗೆ ಐತೆ ಅಂದ್ರೆ ಫುಲ್ಲು ಟ್ರಾಫಿಕ್. ನಮ್ಮ ಮಕ್ಕಳಿಗೆ ತೋರ್ಸಕ್ಕೆ ಬರ್ರಿ. 1 ತಾಸು ಅರ್ಧ ತಾಸು ಹಾಕಿ ಆಟೋದಿಂದ ಇಳಿಯೋದು ನಾವು ಹೊಂಟೀವಿ ಜಾಗನೇ ಬರೋಲ್ಲ, ಅಷ್ಟು ದೂರ ಹೊಂಟೀವಿ ನಾವು. ತಾಸು ಮೇಲೆ ಹಾಕ್ಬಾರ್ದು, ಮುಂದೆ ಎರಡೇ ಕ್ಲಾಸ್ ಆಗಿರ್ತದೆ. ಸೊ ನೋಡ್ರಿ ನಮ್ಮ ಫ್ರೆಂಡ್ ಹೆಂಗೆ ಮಾಡ್ತಾನೆ, ಬಾಯ್ ತೆಗೆದು ಮಾಡ್ತಾನಲ್ಲ. ಆಹಾ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ ಅಂತ ಬರಲಿದ್ದೆ. ಸೊ ಮತ್ತೆ ಕ್ಯಾಬ್ನಾಗ ಹೊಂಟೀವಿ, ಏನೇನೋ ಆಗೈತಿ ಹೇಳ್ತೀನಿ ನಾನು. ಸೊ ನೋಡ್ರಿ ಬಂದು ನೋಡ್ರಿ, ಹಾಸ್ಪಿಟ್ಲಿಗೆ ಬಂದು 1 ತಾಸು ಆಗಿ ಬಂತು. 1 ತಾಸ ಒಂದು 3-4 ತಾಸು ಆಗಿ ಬಂತು. ಒಟ್ಟು ಡಾಕ್ಟ್ರ್ ಇನ್ನೂ ಬಂದಿಲ್ಲ ಅವರು. ಅಲ್ಲಿ ಕುಂತಲ್ಲ ನೋಡ್ರಿ ಮಮತಾರ ಅವ್ರಮ್ಮ ಹಾಸ್ಪಿಟ್ಲು. ಒಂದು ಕಾಲು ಬೇನೆ ಅನ್ನಕತ್ತವ. ಇಂಜೆಕ್ಷನ್ ಮಾಡ್ತಾರಂತ 2 ಕಾಲಿಗೆ. ಯಾವಾಗ ಮುಗಿಸಿಂದ ಯಾವಾಗ ಹೋಗ್ತೀಯಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ಏನು ಮಾಡ್ತೀವಿ, ಆಪರೇಷನ್ ಮಾಡತ್ತಾರ. ಸೊ ಮಮತಾ ಅವ್ರ ಅಮ್ಮಗ ಏನು ಮಾಡಾಕತ್ತೀನಿ. Hate it when my doubts and my fears swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows, into the ಅಷ್ಟೇ ಆಗೋಯ್ತಲ್ಲ. ಅದಲ್ಲಲ್ರಿ, ಅವಾಗ 2 ಡಿಲಿವರಿ ಮನೆಗೆ ಮಾಡ್ಕೊಂಡಿದ್ದೀನಿ, ಇವಾಗ ಆಗ್ತೇ ಇಲ್ಲ. you just gotta be fearless. You just gotta be fearless.
ಸರಿಯಾಗಿ ನಡಿ ಇವಾಗ ಕಡಿಮೆ ಇವತ್ತು ಡಿಫ್ರೆನ್ಸ್ ಇದೆ ಕಡಿಮೆ ಕುಂತಾ ಇದ್ರೆ ನಾನು ನೋಡಕ್ ಆಗಲ್ಲ ಇವರೇ ಅಲ್ಲ ಯಾರೇನು ಕುಂತಾ ಇದ್ರೆ ನೋಡಕ್ ಆಗಲ್ಲ ಏನೋ ಒಂದು ಮಾಡಿ ಕಲಿಸ್ಬೇಕು. ಸೊ ನೋಡಿ ಫೈನಲ್ ಆಗಿ ಮಮತಾ ಅವ್ರ ಅಮ್ಮಗೆ 2 ಕಾಲಿಗೆ ಇಂಜೆಕ್ಷನ್ ಮಾಡಿಸಿದ್ದೀವಿ. ಅವರು ಬೆಳಗ್ಗೆ ಹೆಂಗೆ ನಡ್ಕೊಂಬರಕತ್ತಿದ್ರು ಅಂದ್ರೆ ಕುಂಟಿಗೆ ಮಾಡಕತ್ತಿದ್ದಾರೆ ನೋಡ್ರಿ. ಇವಾಗ ಎಷ್ಟು ಚೆನ್ನಾಗಿ ನಡ್ಕೊಂಬರಕತ್ತಾರೆ. ಇವಾಗ ಕುಂಟವಲ್ಲ ಅಲ್ಲ ಇಲ್ಲಪ್ಪ ಈಗ ಭಾಳ ಕಡಿಮೆ ಇದೆ. ಅಲ್ಲ ಬೆಳಗ್ಗೆ ಹೆಂಗೆ ಕುಂಟಾಕತ್ತಿದ್ದು ಮಂಜೆ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ನಡೆಯಕತ್ತ. ಬರ್ರಿ ಹೋಗ್ರಿ. ಸೊ ಇವಾಗ ಕ್ಯಾಬ್ ಬುಕ್ ಮಾಡ್ಬೇಕು. ಸೊ ಏನೇನಾಗೈತೆ ಅಂತ ನಿಮಗೆ ಡೌಟ್ ಇರುತ್ತೆ. ನಮ್ಮ ಮನೆಗೆ ಹೋಗಿ ತಿಳಿಸ್ನ. ಭಾಳ ಟೈಮ್ ಆಗಿಬಿಟ್ಟೈತಿ. ಬೆಳಗ್ಗೆ ನಾವು 9 ಗಂಟೆಗೆ ಬಿಟ್ಟವ್ರು. ಇಷ್ಟೊತ್ತಾಗೈತಿ. ಮನೆಗೆ ಹೋಗಿ ತಿಳಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ನಡೆಯಕತ್ತಲ್ಲ ಅವ್ರಮ್ಮ. ಫಸ್ಟಿಗೆ ಎಷ್ಟು ಕಷ್ಟಪಟ್ಟು ನಡೆಯಕತ್ತಿದ್ರು ಅಂತ ಕುಂಟಿ ನಡೆಯಕತ್ತಿದ್ರು ಅವ್ರು. ಸೊ ನೋಡ್ರಿ ಫೈನಲಿ ಏನೇನು ಹೆಂಗೆ ಆಯ್ತು ಅಂತ ಕೇಳ್ರಿ. ಏನು ಅನ್ಸಕತೈತಿ? ಇವಾಗ ಅನ್ಸಕತ್ತದಪ್ಪ. ಕಾಲ ಜಗ್ಗಿ ಏನಾಗಿತ್ತ? ನಡ್ಲಿಕ್ಕೆ ಆಗ್ತಿದಿಲ್ಲಪ್ಪ ಯಪ್ಪ. ಇವಾಗ ಏನು ಪರವಾಗಿಲ್ಲ. ಇಂಜೆಕ್ಷನ್ ಮಾಡಕತ್ತಿರ ಮಂಜ ಬೇಡ ಅಂತಂದಳ. ನೀನು ಮೂಳೆಗೆ ಹಾಕ್ಸಕ್ಕಿತ್ತದ ಏನೇನೋ ಮಾಡಿಲ್ಲ. ನನಗೆ ಒಂಥರ ಶಾಕ್ ಆಗಿತ್ತು. ಮೂಳೆ ಅದನ್ನ ಹಿಂಗೆ ಚುಚ್ತಾರಲ್ಲ, ಚುಚ್ಚಿ ಅದು ಕಾಣಿಸಕತ್ತೈತಿ ಒಳಗೆ ನೀರು ಹೊಂಟ್ಬಿಡಕ್ಕೆ. ಅದು ಹಿಂಗೆ ಫ್ರೆಶ್ ಮಾಡಕತ್ತೈತಿ. ಮೂಳೆಗೆ ಹಾಕಿದ್ರ ಚರ್ಮಕ್ಕೆ ಹಾಕಿದ್ರ ಮೂಳೆಗೆ ಹಾಕ್ತಾರ ಚರ್ಮಕ್ಕೆ ಅವ್ರಿಗೆ ಗೊತ್ತಿರುತ್ತದ. ನರಕ್ಕೆ ಹಾಕ್ಬೋದೇವಲ್ಲ ಏನಾನ ಅವ್ರು ಒಟ್ಟು ಸ್ಕ್ಯಾನಿಂಗ್ದಾಗ ನೋಡ್ಕೊಂಡು ಮಾಡಕತ್ತ. ಸೊ ಬರ್ರಿ ಕ್ಯಾಬ್ ಬುಕ್ ಮಾಡಿದ್ರೆ ಹೋಗ್ರಿ. ನೋಡ್ರಿ ಕ್ಯಾಬ್ನಾಗ ಹೊಂಟೀವಿ ನಾವು ಎಲ್ಲರೂ. ಬೆಳಗ್ಗೆಯಿಂದ ಬರೀ ಇದೆ ಕೆಲಸ ಆಗ್ಬಿಡಿ ಅಲ್ಲ. ನಮ್ಮ ಹುಡುಗ ಪಾಪ ನಮ್ಮ ಕೆಲಸ ಬಿಟ್ಟು ಬಂದನು. ಹೊಸ ಬೆಳಕು ಬೆಳಗ್ಗೆಯಿಂದ ನಮ್ಮ ಜೊತೆಗೆ ಅದನ. ಇವಾಗ ನೋಡ್ರಿ ಟ್ರಾಫಿಕ್ ನೋಡ್ರಿ ಹಂಗೆ ಒಂಟಿ ಮನೆಗೆ ಹೋಗಿ ಸಿಗಂಬ್ರಿ. Did you wait too long? Tell him that you love him, but he's already gone. Darling, did you make 2 wrongs? Know that daddy never made a right before. Darling, you were never made to be the judge. Darling, you never changed, just wait for me to budge. Darling, it's feeling like a cold dark wind and the sun still behind the trees. Yeah. She asked me if I had another minute and I ain't had the heart to leave. Yeah, it's feeling like a cold dark wind and the sun still behind the trees. ನಮ್ಮ ಕೃಷ್ಣ ನ್ಯಾಚುರಲ್ ಗಾಡಿ ತಗೊಂಡವನಿಲ್ಲಲ್ಲ. ನಮ್ಮ ಅಕ್ಕ ನೋಡಿದ್ರೆ ಮುಂದೆ ಕೂತವ್ರು ಆರಾಮಾಗಿ. ಟ್ರಾಫಿಕಲ್ಲಿ ಹೋಗ್ತಾ ಇದ್ದೀವಿ. ಇದೇ ದಾರಿ ಎಷ್ಟು ಸಲ ಕೆಲ್ಸಕ್ಕೆ ಬಂದಿದ್ದು ನೀನು ನಾನು ಬಂದಿಲ್ಲ ಕಡೆ. ನಾನು ಬರ್ತೀನಿ ಯಾರು ಎಲ್ಲರೂ ಬರ್ತೀನಿ ಇದೇ ದಾರಿ ಕೆಲಸ. ಅದಕ್ಕೆ ಫೀಲ್ ತಗೊಂತಿದ್ದೆ ಇವಾಗ. ಅದಕ್ಕೆ ಫೀಲ್ ತಗೊಂತಿದ್ದೆ. ಈ ರೋಡ್ ಅಪ್ಡೇಟ್ ಆಗಿಲ್ಲ, ಎಲ್ಲ ಅಪ್ಡೇಟ್ ಆಗಿದೆ. ಇಲ್ಲಿರೋದು ತಗೊಂಡು ಅಲ್ಲಿ ಕ್ಲೀನ್ ಮಾಡ್ಕೊಂತಾರ, ಅಲ್ಲಿರೋದು ಕಸ ತಗೊಂಬಂದು ಇಲ್ಲೇ ಹಾಕ್ಬಿಡ್ತಾರೆ ಅವರು. ಇವಾಗ ಅಪಾರ್ಟ್ಮೆಂಟ್ ನೋಡ್ಕೊಂಬಂದಿವಲ್ಲ ಅವು. ಸೊ ನೋಡ್ರಿ ಒತ್ತಿ ತೋರಿಸ್ಬೇಕಂದೇನೆ ಈಗ ಹೆಂಗೆ ನೋಡ್ತೋಡಿ ಹಿಂಗಂತ ವಾರಿ ಗಂಟೆ ನೋಡೋದು. ಸೊ ಇವತ್ತು ನಮ್ಮ ಅವ್ಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ ಕೃಷ್ಣ. ಏನಾಗೈತಿ ನಮ್ಮ ಅವ್ಗ ಅಂದ್ರೆ ಜಾಸ್ತಿ ಮೊಳಕಾಲ ಬ್ಯಾನಿ, ಕೈ ಬ್ಯಾನಿ ಎಲ್ಲ ಆಗಿದ್ವು. ಅದ್ರ ಸಂಬಂಧ ಹಾಸ್ಪಿಟ್ಲಿಗೆ ಹೋಗಿದ್ರು. ಏನು ಹೇಳ್ಯಾರಂತ ಗೊತ್ತಿಲ್ಲ, ಕೇಳೋಣ. ಕುಂದ್ರ ಬಾಯ್. ಏನಾಗಿತ್ತಿಗೆ? ಕಾಲು ಮುಟ್ಟ ನೋವಕತ್ತಿದ್ವು. ಇವತ್ತು ಪರವಾಗಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಡ್ಬಂದಿದ್ದೀವಿ. ಚೆನ್ನಾಗಿ ಸಾವಕಾಶ
ಏನು ತೊಂದರೆ ಇಲ್ಲ. ಬೆಳಗ್ಗೆ ಹೋದ ತಕ್ಷಣನೇ ಒಂದು 2 ಅವರ್ ಚೆಕಪ್ ಮಾಡಿ ಕುಂದ್ರಿಸ್ಬಿಟ್ಟು ಊಟ ಮಾಡಿ ಬಂದುಬಿಟ್ಟು ಇಂಜೆಕ್ಷನ್ ಮಾಡ್ತೀವಮ್ಮ ಬರೀ ಅಂತ ಡ್ರೆಸ್ ಹಾಕಿ ಇಂಜೆಕ್ಷನ್ ಮಾಡಿಸಿ ಕಳಿಸಿದ್ರು ಒಂದು 5 ನಿಮಿಷದಾಗೆ. ಇವಾಗ ಚೆನ್ನಾಗಾಗಿದೆ ಕೈ ಕಾಲು, ಬ್ಯಾನಿ ಕಮ್ಮಿ ಆಗೈತೆ. ನೋವು ಕಡಿಮೆ ಆಗಿದೆ, ಇವಾಗ ಏನು ತೊಂದರೆ ಇಲ್ಲ. ಅಳ್ಳಗತ್ತಿದ್ದೆ ಅದು ಬೆಳಗ್ಗೆ ಹೋದ ತಕ್ಷಣ ಯಾಕಪ್ಪ ಇಂಥದ್ದು ಆಗ್ತಾಯಿತ್ತು ನನಗೂ, ಯಾಕಿಲ್ಲ ಏನು ಅನುಭವಿಸಿದ್ವಿ ಅಂತ ಅಲ್ಲಿ ಹೋದ್ರೆ ಇಂಜೆಕ್ಷನ್ ಮಾಡಿಸಿ ಕಳಿಸಿದ್ರು. ಆಕೆಗೆ ಜಾಸ್ತಿ ಬ್ಯಾನ್ ಯಾಕತ್ತಿತ್ತು, ಕುಂಟಿ ನಡೆಯಕತ್ತಿದ್ಲು. ಅದ್ರ ಸಂಬಂಧ ಕರ್ಕೊಂಡೋಗಿ ಸಂಜೆಗೆ ಬಂದ್ರೆ ಮುಂಜಾನೆ ಹೋದಾರ ಅವರು. 9 ಆಗಿತ್ತು ಹೋಗುತ್ತಾನೆ. ಇಷ್ಟ ಆಗುತ್ತೆ ಅಂತ ಏನಂದ್ರೆ ಡಾಕ್ಟ್ರ್ ಏನಂದ್ರೆ ಏನು ಹೇಳ್ಬೇಕಪ್ಪ, ಮೊಣಕಾಲಾಗ ಒಟ್ಟ ಇದು ಆ್ಯಕ್ಟಿವ್ ಆಗ್ತಾ ಇಲ್ಲ, ಅದು ಸರಿಯಾಗಿ ಬೆಡ್ ಕುಂತಿಲ್ಲ, ಅದಕ್ಕೆ ಎಲ್ಲ ವರ್ಕ್ ಆಗಲಾಗೈತಿ. ಇಂಜೆಕ್ಷನ್ ಮಾಡ್ಬೇಕಂತಂದ್ರೆ 2 ಇಂಜೆಕ್ಷನ್ ಮಾಡ್ಸಿನಿ, ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು, 2 ಕಾಲಿ ಮಾಡಿಸಿದ್ವಿ. ಸೊ ಎದಕ್ಕೆ ಹೋಗಿದ್ವಿ ಅಂತ ನಾನು ಹೇಳ್ತಂತ ಹೇಳಿದ್ದೆ. ಎಷ್ಟು ಒಂದು ವರ್ಷ ಆಗಿ ಬಂತು, ಇವ್ರ ಅಮ್ಮಗೆ ಕಾಲು ಬೇನೆ ಅಂತಿದ್ಲು. ಎಷ್ಟು ದವಾಖಾನೆ ತೋರಿಸಿದ್ರು ಅವ್ರಿಗೆ ಕಮ್ಮಿ ಆಗಿಲ್ಲ. ಎಷ್ಟು ಸಲ ಅಡ್ಡಾಡಿ ಹೇಳಿ ನಾವು ಹಾಸ್ಪಿಟ್ಲಿಗೆ. ಏನು ಮಾಡ್ಬಿಟ್ಟಿಲ್ಲ ನಿನ್ನೆ ಅಂದ್ರೆ ಕುಂತ್ಕಂತಾನೆ ಓಡಾಡಕತ್ತೀವಿ ಮನ್ಯಾಗ, ಅದ್ರ ಸಂಬಂಧ ಇವತ್ತು ದವಾಖಾನೆ ಕರ್ಕೊಂಡೋಗಿದ್ದೆ. ಸೊ ಇದೇ ಪ್ರಾಬ್ಲಮ್ಗೋಸ್ಕರ ಮಮತಂದು ಬಾಣೆತನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರುತ್ತೆ. ಯಾಕಂದ್ರೆ ಅವ್ರ ಅಮ್ಮನೂ ಆರಾಮಾಗಿಲ್ಲ, ಅವರು ಕಾಲು ಬೇನೆ ಅದು ಅವರು ಭಾಳ ಅವ್ರ ಕಷ್ಟ ಭಾಳ ಸಮಸ್ಯೆ ಇರ್ತಾವೆ. ಹಂಗಾಗಿ ಬಾಣೆತನ ಸ್ವಲ್ಪ ಸರಿಯಾಗಿ ಆಗ್ತಾಯಿಲ್ಲ. ಅಷ್ಟು ಬಿಟ್ಟರೆ ಹಂಗೆ ಭಾಳ ಅದನ್ನು ನಾನು ನೋಡಿ ನನಗೆ ಸಾಕಾಯಿತು. ಸೊ ಹಂಗೆ ನಾನು ಇದು ಹೋಗಿರೋದು ಪ್ರಮೋಷನ್ ಅಂದರೆ ನನಗೆ ದುಡ್ಡು ಕೊಡಲ್ಲ ಇವರು. ಸೊ ನನಗೆ ಈ ಥರ ಮಾಡಿಕೊಡ್ತೀನಿ, ಈ ಥರ ಅದು ಏನಿದೆ ಮಾಡಿ ನಮ್ಮ ಇವ್ರಿಗೆ ಅಂತ ಹೇಳಿದ್ದೆ. ಅಂದರೆ ಇದು ಇನ್ಸ್ಟಾಗ್ರಾಮ್ದು ಒಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅವ್ರಿಗೆ. ಸೊ ನನಗೆ ಆ ದುಡ್ಡಲ್ಲೇ ಇವರು ಅದು ಮಾಡಿಕೊಟ್ಟು ಇಂಜೆಕ್ಷನ್ ಮಾಡಿಬಿಟ್ಟು ಸೊ ಇಷ್ಟ ಆಗೈತಿ. ಇಷ್ಟ ಆಗೈತಿ. ಇವಾಗೇನೋ ಪರವಾಗಿಲ್ಲ, ಚಂದ ನಡಿತೀನಿ ಅಂದಳು. ನಡೆಯಕತ್ತಾಳೆ, ಆಲ್ಮೋಸ್ಟ್ ನಡೆಯಕತ್ತಾಳೆ. ಬ್ಯಾನಿ ಎಲ್ಲ ಕಮ್ಮಿ ಆಗೈತೆ ಅಂತ ಅವರು 2 ಮೊಳಕಾಲು ಇಂಜೆಕ್ಷನ್ ಮಾಡಿ. ಸೊ ಇವಾಗೆಲ್ಲ ನೀವೆಲ್ಲ ಹೋದ್ರೆ ಹೆವಿ ಕಾಸ್ಟ್ಲಿ ಕೇಳ್ತೀರಿ, ಎಲ್ಲಿ ಬರುತ್ತೆ ಏನಂತಂದು. ಜಾಸ್ತಿ ಕಾಸ್ಟ್ಲಿ ಅಲ್ಲಿ ಹೇಳೋದು. ಬಜೆಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 2 ಇಂಜೆಕ್ಷನ್ಗೆ 1 ಲಕ್ಷ ಆಗುತ್ತೆ ಅಲ್ಲಿ. ಅಂದರೆ ನಾವು ಸ್ವಲ್ಪ ಪ್ರಮೋಷನ್ ಮಾಡಿಕೊಡೋದ ಕಾರಣದಿಂದ ನಮಗೆ ಕಮ್ಮಿ ಮಾಡಿಬಿಟ್ಟು ವಿಡಿಯೋ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊ ಹೀಗಾಗಿತ್ತು. ಇವತ್ತು ಎಷ್ಟೊತ್ತು ನಾವು ಅಡ್ಡಾಡಿವಿ ಅಂತ ನೀವು ನೋಡಿರ್ತೀರಿ. ಮತ್ತು ಕಮೆಂಟ್ ಹಾಕ್ಬೋದು ಎಲ್ಲಿ ಬರುತ್ತೆ ಏನಂತ. ಅದ್ರದ್ದು ಫುಲ್ ಡೀಟೇಲ್ ಇನ್ಸ್ಟಾಗ್ರಾಮ್ನಾಗ ರೀಲ್ ಬಿಡ್ತೀನಿ. ಇದು ಯಾವುದೇ ಯೂಟ್ಯೂಬ್ಗೆ ಪ್ರಮೋಷನ್ ಮಾಡ್ತಾಯಿಲ್ಲ ನಾನು, ಯಾಕಂದರೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದಂಗೆ ನಮ್ಮ ಡೈಲಿ ಲಾಗ್ಸ್ ಎಲ್ಲ ಮಾಡ್ತೀವಲ್ಲ ಅಂತ ನಾನು ತೋರಿಸ್ತಾ ಇರೋದು. ಸೊ ಹಿಂಗಾಗಿತ್ತು. ಇವಾಗೆಲ್ಲ ಚೆನ್ನಾಗಿ ನಡೀತವ್ರೆ. ನೋಡೋಣ ಏನೇನಾಗುತ್ತೆ ಅಂದರೆ. ನಿಮಗೆ ಜಾಸ್ತಿ ಕಾಸ್ಟ್ಲಿ ನೋಡ್ರಿ, ನಿಮಗೇನಾದರೂ ಹಂಗೆ ಅನ್ನಿಸಿದ್ರೆ ಕಮ್ಮಿ ಆಗುತ್ತಲ್ಲ, ಹೋಗ್ಬೋದಲ್ಲ ಅಂತ. ಚೆನ್ನಾಗಾಗಿದೆ. ನನಗಂತ್ರ ಏನು ತೊಂದರೆ ಇಲ್ಲ. ಇವಾಗ ಭಾಳ ತ್ರಾಸಾಗಿತ್ತು, ಇವಾಗ ಪೂರಾ ಕಡಿಮೆ ಆಗಿದೆ. ಅಂದ್ರೆ ಇಂಜೆಕ್ಷನ್ ಮಾಡಿಸಿದ್ದೆ ಸ್ವಲ್ಪ ಪವರ್ಗೆ ಸ್ವಲ್ಪ ಭಾಗ ಆಗುತ್ತೆ ಅಷ್ಟೇ. ಶಕ್ತಿ ಇಲ್ಲಲ್ಲ, ಮೈಯಾಗ ಬ್ಲಡ್ ಇಲ್ಲ, ಊಟನೂ ಸರಿ ಮಾಡಲ್ಲ, ಬರೀ ತಂಬಾಕು ತಿಂತಿರ್ತಾಳ. ಅದ್ರ ಸಂಬಂಧ ಎಲ್ಲ ರಕ್ತ ಹೀರ್ಕೊಂಡ್ಬಿಟ್ಟಿರ್ತೈತೆ. ತಂಬಾಕು ತಿನ್ಬೇಡ ಅಂತಂದ್ರೆ ಡಾಕ್ಟ್ರ್ ಎಷ್ಟು ಮಂದಿ ಹೇಳ್ಯಾರಕಿ ತಂಬಾಕು ಬಿಡ ಅಂತ, ಒಟ್ಟು ತಂಬಾಕನೇ ಬಿಡಲ್ಲಕ್ಕಿ. ಅದ್ರ ಸಂಬಂಧ ರಕ್ತ ಇಲ್ಲ. ಸತ ಬಾಂಡ್ ಕೈ ಸಲ ಈಗ ನೋವು ಕಡಿಮೆ ಆಗಿತ್ತಂದ್ರೆ ಇದೊಂದು ಸ್ವಲ್ಪ ಇಂಜೆಕ್ಷನ್ ನಾರ್ಮಲಾಗಿ ಮಾತಾಡ. ಏನು ಬೆಂಗಳೂರು ಭಾಷೆ ಹೊಡೆಗೆ ಕ್ಯಾಮ್ರಾ ಹಿಡಿದೇವೆ ಅಂತ ಹಂಗೆ ಮಾತಾಡಕತ್ತ. ಸೊ ಏನಾಯ್ತಂದ್ರೆ ಇವರು ಜಾಸ್ತಿ ಊಟ ಮಾಡಲ್ಲ, ಹಂಗಾಗಿ ಬರೀ ಚಹಾ ಕುಡಿಯೋದು ಹಿಂಗಾಗಿ ಅದಕ್ಕೆ ಬ್ಲಡ್ ಕಮ್ಮಿ ಆಗೈತೆ ಅವರಿಗೆ.
ಎಷ್ಟು ತೋರಿಸ್ಕೊಂಡು ಬಂದೀವಿ, ಎಷ್ಟು ಇದು ಮಾಡಿವಿ, ಎಲ್ಲಿನೂ ಇದಾಗಿಲ್ಲ. ಸೊ ಇವು ಇಂಜೆಕ್ಷನ್ ಮಾಡಿಸಿದ್ರಿಂದ ಅವರೇ ಹಾಗೆ ಹೇಳೋದಕ್ಕೆ ನೀವು ಹೇಳಕತ್ತಿದ್ದು. ಸೊ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಅಷ್ಟೇ. ಒಂದು ರೀಲ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಮಾತಾಡೋ ಬೇಡ ಸರ್ ನೀವು. ಆಕೆ ಫೋನ್ ಹಚ್ಕೊಟ್ಟಿನಿ, ಅದಕ್ಕೆ ಸುಮ್ಮನೆ ಅಂದ್ರೆ ಇಲ್ಲಾಂದ್ರೆ ತ್ರಾಸು ಕೊಡ್ತಿದ್ಲ, ನಮಗೆ ಭಯಂಕರ ತ್ರಾಸು ಕೊಡ್ತಿದ್ಲು ಸರ್. ಸೊ ಹಿಂಗಿತ್ತು ಇವತ್ತಿನ ಲಾಗ್. ಭಾಳ ಜನ ಕಮೆಂಟ್ ಹಾಕಿದ್ರಿ, ಬರೀ ಬಾಣೆತನ ಬಗ್ಗೆನೇ ಕಮೆಂಟ್ ಹಾಕಿದ್ರಿ. ನಾನು ನಿಮ್ಗೆ ಡೀಟೇಲಾಗಿ ಬಾಣೆತನ ಬಗ್ಗೆ ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ. ಇವಾಗ ಹೇಳೋಕ್ಕಾಗಲ್ಲ, ಫುಲ್ ಎಲ್ಲ ದೊಡ್ಡದಾಗುತ್ತೆ. ಇವಾಗ ಹೋಗಿ ಬಂದರೆಲ್ಲ ಕಡಿಮೆ ಆಗೈತೆ ಅಂದ. ನಿಮಗೂ ಯಾರಿಗೇನ ಇತ್ತಂದ್ರೆ ಹೋಗ್ರಿ, ರೊಕ್ಕದ ಯೋಚನೆ ಮಾಡಿದ್ರೆ ಮತ್ತೆ ಮೊಳಕಾಲು ಬೇನಿ ಇವೆಲ್ಲ ಜಾಸ್ತಿ ಆಗ್ತಿರ್ತವೆ, ಕಡಿಮೆ ಆಗಲ್ಲ. ಬರ್ತಿರ್ಲಿಲ್ಲ ಮೊಳಕಾಲು ಬೇನಿ ಅವೆಲ್ಲ, ಬ್ಲಡ್ ಇರ್ಲಾರ್ದದಕ್ಕೆ ಅದು ಕೊಂಟಿ ನಡೆಯಕ್ಕೆ ಸ್ಟಾರ್ಟ್ ಮಾಡಿ. ನಮಗೆ ನೋಡಿ ಒಂಥರ ಬೇಜಾರಾಗಿ ಹೋಗಿ ಕರ್ಕೊಂಡು ಹೋಗಿ ಬಂದೀನಿ. ಅದ್ರ ಸಂಬಂಧ ನಮ್ಮ ಮನ್ಯಾಗ ಬಾಣೆತನ ಮಾಡೋರು ಯಾರು ಇಲ್ಲ. ಮತ್ತೆ ರೆಸ್ಟ್ ಮಾಡ್ರಿ ಅಂತೇಳಿ ಬರೀ ಇದೇ ಕಮೆಂಟ್ ಹಾಕಕತ್ತಿದ್ರಿ. ನಮ್ಮ ಮನ್ಯಾಗ ಅಡುಗೆ ಮಾಡೋರ್ನು ಯಾರಿಲ್ಲ, ನಂಗೆ ನೀರು ಹಾಕೋರ್ನು ಯಾರಿಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು. ಅದ್ರ ಸಂಬಂಧ ನಾನು ಎದ್ದು ಅಡುಗೆ ಮಾಡೋದಿಲ್ಲ ಅಂತಂದ್ರೆ ಕೃಷ್ಣನ ಉಪವಾಸ ಇರ್ಬೇಕಾಗತ್ತೆ, ಸಾನುವಿನ ಉಪವಾಸ ಇರ್ಬೇಕಾಗತ್ತೆ. ಇವಾಗ ಮಮತಾರ ಅಮ್ಮಗೆ ಆ ಥರ ಪ್ರಾಬ್ಲಮ್ ಇರೋದಕ್ಕೆ ಸರಿಯಾಗಿ ಬಾಣಿತನ ಮಾಡೋಕ್ಕಾಗಿಲ್ಲ. ಹಂಗಾಗಿ ಮಮತಾನೇ ಮಾಡ್ಕೊಳಕತ್ತಾಳೆ ಇವಾಗ ಸದ್ಯ. ಎಲ್ಲರಿಗೆ ಗುಡ್ ಮಾರ್ನಿಂಗ್. ಸೊ ರಾತ್ರಿ ಮಾತಾಡೋಕ್ಕಾಗಲಿಲ್ಲ. ಅದೇ ನಿನ್ನೆ ಪಾಪು ಜಾಸ್ತಿ ಅಳ್ತಾಯಿತ್ತು. ಯಾಕೆ ಅಳ್ತಾಯಿತ್ತು ಅಂತ ಗೊತ್ತಿಲ್ಲ. ಮಮತಾ ಹಾಲು ಕುಡಿಸಿದ್ದು ಎಲ್ಲ ಮಾಡಿದ್ಲು. ಪದೇ ಗ್ಯಾಪ್ ಬಿಡ್ಲಾರಂಗೆ ಅಳ್ತಾಯಿತ್ತು. ಹೋಗಿ ಹಾಲು ಕುಡಿಸಿದ್ರು ಕೂಡ ಅಳಕತ್ತಿತ್ತು. ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂದರೆ ನಿನ್ನೆಲ್ಲ ಫುಲ್ಲು ಸುಸ್ತಾಗಿದ್ದೀವಿ ನಾವಂತ. ಆ ಕಡೆ ಅಡ್ಡಾಡಿ ಫಸ್ಟ್ ನಾವು ಆಟೋದಾಗ ಹೋಗೋರು ಟಕ್ ಅಂತ ಕಾರಿನಾಗ ಹೆಂಗೆ ಚೇಂಜ್ ಆದೀವಿ ಅಂದ್ರೆ, ಇಲ್ಲಿಂದ ಹೋಗೋತ್ನಾಗ ಲೊಕೇಶನ್ ಹಾಕಿದ್ದು ಅದೇ ಲೊಕೇಶನ್ಗೆ ಹೋಗಿದ್ವಿ ನಾವು. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದೈತೆ ಆ ಲೊಕೇಶನ್ ಅಲ್ಲ ಸರ್, ನಾನು ಮಿಸ್ಟೇಕ್ ಆಗ್ಬಿಟ್ಟು ಬೇರೆ ಲೊಕೇಶನ್ ಹಾಕಿದ್ದೀನಿ ಅಂತಂದರು. ಥೋ ಅಂತೇಳಿ ಮತ್ತು ಇಲ್ಲಿಂದ ಅಲ್ಲಿ ಹೋಗೋಕ್ಕೆ 450 ರೂಪಾಯಿ ತಗೊಂಡಿತ್ತು ಆಟೋದು. ಮತ್ತು ಅಲ್ಲಿಂದ ಅವ್ರ ಲೊಕೇಶನ್ ಹಾಕಿದ್ದು ಎಷ್ಟಿತ್ತು ಅಂದರೆ 12 ಕಿಲೋಮೀಟ್ರ್ ಇತ್ತು. ಅಲ್ಲಿಂದ ಜಯನಗರಕ್ಕೆ ಹೋಗಿದ್ವಿ ನಾವು ಡೈರೆಕ್ಟ್ರು. ಜಯನಗರದಿಂದ ಮತ್ತು ಆ ಕಡೆಯಿಂದ ಇದಕ್ಕೆ ಹಾಕಿದ್ರು ನಾಗೌರ ಸೈಡು. ಆಮೇಲೆ ನಾಗೌರ ಸೈಡಿಗೆ ಹೋದ್ವಿ. ಅಲ್ಲಿಂದ ಒಂದು 350 ಅಲ್ಲಿ ಹೋಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಟೋಟಲ್ ಇವತ್ತು ಬರೀ ಕ್ಯಾಬ್ದು ಮಾತ್ರ 1500 ರೂಪಾಯಿ ಖರ್ಚಾಗೈತಿ. ಬರೀ ಕ್ಯಾಬ್ ಅಲ್ಲಿಂದ ಅಲ್ಲಿ ಅಪ್ ಆ್ಯಂಡ್ ಡೌನ್ ಹೋಗೋದು ಬರೋದು ಆಗೈತೆ, ಅದಕ್ಕೆ ಮಾತ್ರ ಅಷ್ಟಾಗೈತಿ. ಬರೀ ಅಲ್ಲೇ ಟೈಮ್ ಭಯಂಕರ ವೇಸ್ಟ್ ಆಗಿಬಿಡೈತಿ. ಆ ಕಡೆ ಈ ಕಡೆ ಓಡಾಡಿಸ್ಬಿಟ್ರು ನಿಮ್ಮನ್ನು. ಸೊ ಇದನ್ನು ಕ್ಲಾರಿಟಿ ಕೊಡಬೇಕಾಗಿತ್ತು. ಅಲ್ಲಿ ಏನೂ ಹೇಳೋಕ್ಕಾಗಲಿಲ್ಲ, ನನಗೆ ಮಾತಾಡೋಕ್ಕೂ ಆಗಲಿಲ್ಲ. ಅದೇ ಟೆನ್ಷನ್ ಆಗಿದ್ದೀನಿ. ಎಲ್ಲೈತೆ ಹಾಸ್ಪಿಟ್ಲ್, ಎಲ್ಲಿಲ್ಲ, ಏನು ಮಾಡ್ತಾರೋ ಏನಿಲ್ಲ, ಕಮ್ಮಿ ಆಗುತ್ತೋ ಇಲ್ಲೋ ಅಂತ ಇದೇ ಟೆನ್ಷನ್ ಆಗಿದ್ದೀನಿ. ಹಂಗಾಗಿ ನಿಮಗೆ ಕ್ಲಾರಿಟಿಯಾಗಿ ಹೇಳೋಕ್ಕಾಗಿದ್ದಿಲ್ಲ. ಸೊ ನಿಮಗೆ ಇದು ವಿಡಿಯೋ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಸೊ ಮಮತಂದು ಡೆಲಿವರಿ ಇದು ಬಾಣಿತನ ಯಾಕೆ ಸರಿಯಾಗಿ ಆಗೋತಂದ್ರೆ ಇದೇ ಪ್ರಾಬ್ಲಮ್ಮು. ಅವ್ರ ಅಮ್ಮ ಹುಷಾರಿಲ್ಲಾರ್ದಕ್ಕೆ ಇದೇ ಪ್ರಾಬ್ಲಮ್ಗೋಸ್ಕರ ಡೆಲಿವರಿ ಇದು ಬಾಣಿತನ ಸರಿಯಾಗಿ ಆಗ್ತಾಯಿಲ್ಲ. ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ರಿ. ಒಂದು ಡೆಲಿವರಿದು ಸ್ಟೋರಿ ಲಾಗ್ ಮಾಡ್ಬೇಕಂತ ಮಾಡೀವಿ, ಅದೆಲ್ಲ ಫ್ರೀ ಆದಮೇಲೆ ಮಾಡೋಣ ಅಂತ ಅಂದ್ಕೊಂಡಿವಿ. ಸೊ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳ್ರಿ, ನಿಮಗೆ ಅದಕ್ಕೆ ಉತ್ತರ ಕೊಡ್ತೀವಿ. ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ನೋಡ್ತಾಯಿರಿ, ನಗ್ತಾಯಿರಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನಾಳೆ. ಬಾಯ್.